ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಟ್ರಾಫಿಕ್ ಅನ್ನು ತಗ್ಗಿಸೋದಕ್ಕೆ ಬೆಂಗಳೂರು ಪೊಲೀಸರು ಹೊಸ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಅದೇ ಆಪರೇಷನ್ ಒನ್ ವೇ. ಹೌದು, ಟ್ರಾಫಿಕ್ ಅನ್ನು ತಪ್ಪಿಸೋದಕ್ಕೆ ಏಕಮುಖ ಸಂಚಾರದಲ್ಲಿ ಓಡಾಡುವ ವಾಹನಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಒನ್ ವೇ ಸಂಚಾರ ಮಾಡಿದವರ ವಿರುದ್ಧ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. 5 ದಿನದಲ್ಲಿ 13,616 ಕೇಸ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರ ಕಡೆಯಿಂದ. 21ನೇ ತಾರೀಕಿನಿಂದ ನಿನ್ನೆವರೆಗೂ 13,616 ಕೇಸ್ ದಾಖಲಾಗಿರುವಂಥದ್ದು. ನಿನ್ನೆ ಒಂದೇ ದಿನ ಬರೋಬ್ಬರಿ 1,409 ಕೇಸ್ ದಾಖಲಾಗಿದೆ. ಕಾರಣ, ಒನ್ ವೇನಲ್ಲಿ ಹೋದರೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ವಾಹನ ಸವಾರರಿಗೂ ಕೂಡ ಎದುರುಗಡೆಯಿಂದ ಬರೋರಿಗೂ ಕಿರಿಕಿರಿ ಆಗ್ತಾ ಇದೆ, ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೆಂಟ್ ಆದರೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಪೊಲೀಸರು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಒನ್ ವೇನಲ್ಲಿ ನೀವು ಸಂಚಾರ ಮಾಡಿದರೆ 3 ತಿಂಗಳುಗಳ ಕಾಲ ನಿಮ್ಮ DL ಕ್ಯಾನ್ಸಲ್ ಆಗುತ್ತೆ, ರದ್ದಾಗುತ್ತೆ ಅಂಥೇಳಿ ಎಚ್ಚರಿಸಿದ್ರು. ಹಾಗಿದ್ದೂ ಕೂಡ ಬೆಂಗಳೂರಿನಲ್ಲಿ ಈಗಾಗಲೇ ಸಾವಿರ ಕೇಸ್ಗಳು ದಾಖಲಾಗ್ತಾ ಇದೆ. ಬೆಂಗಳೂರು ಉತ್ತರ ವಿಭಾಗ 3,222 ಕೇಸ್ಗಳು ದಾಖಲಾಗಿದೆ. ಆಪರೇಷನ್ ಒನ್ ವೇಗೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ 3,263 ಕೇಸ್ಗಳು ದಾಖಲಾಗಿರುವಂಥದ್ದು. ಬೆಂಗಳೂರು ಪೂರ್ವ ವಿಭಾಗದಲ್ಲಿ 3,512 ಕೇಸ್ಗಳು ದಾಖಲಾಗಿದೆ. ಬೆಂಗಳೂರು ಪಶ್ಚಿಮ ವಿಭಾಗದಲ್ಲಿ 3,619 ಕೇಸ್ಗಳನ್ನು ಪೊಲೀಸರು ಒಂದೇ ದಿನ ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅನ್ನೋದು. ಮುಂದಿನ ದಿನಗಳಲ್ಲಿ ಈ ಆಪರೇಷನ್ ಒನ್ ವೇ ಇದೆಯಲ್ಲ, ಇದನ್ನು ಮತ್ತಷ್ಟು ಚುರುಕುಗೊಳಿಸೋದಕ್ಕೆ ಪೊಲೀಸರು ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ.